ಬೈಬಲ್ನಲ್ಲಿ ಕೆಲವರು ಪ್ರಯಾಣ ಮಾಡಿದ್ದಾರೆ, ಆದರೆ ಕೊನೆಗೆ ಸೇರಬೇಕಾದ ಗಮ್ಯಕ್ಕೆ ಸೇರಲಾರದೆ ಪ್ರಮಾದಕ್ಕೆ ಗುರಿಯಾದರು. ಅಂತಹ ಪ್ರಯಾಣಗಳ ಕುರಿತಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಿದ್ದೇನೆ. ಬನ್ನಿ, ಆ ಪ್ರಯಾಣಗಳ ಬಗ್ಗೆ ನಾವು ಕಲಿತುಕೊಳ್ಳೋಣ. ಆದಿಕಾಂಡ 12ನೇ ಅಧ್ಯಾಯ 1ರಿಂದ ಕೆಲವು ವಚನಗಳನ್ನು ಓದುತ್ತಿದ್ದೇನೆ. ಯೆಹೋವ ದೇವರು ಹೇಳುತ್ತಾರೆ, ನೀನೆದ್ದು ನೀನು ಸ್ವದೇಶವನ್ನು, ಬಂಧು ಬಳಗವನ್ನು, ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನು ಹರಸುವವರನ್ನು ಹರಸುವೆನು, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಎಂದು ಅಬ್ರಹಾಮನಿಗೆ ಹೇಳಿದನು. ಯೆಹೋವನು ಅವನಿಗೆ ಹೇಳಿದ ಮೇರೆಗೆ ಅಬ್ರಹಾಮನು ಮಾಡಿದನು, ಇಲ್ಲವೇ ಹೊರಟು ಹೋದನು. 8 ಮತ್ತು 9ನೇ ವಚನಗಳು. ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು. ಪಶ್ಚಿಮಕ್ಕೆ ಬೇತೇಲು, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲಿಯೂ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿದನು. ಯೆಹೋವನ ಹೆಸರನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿದನು. ದೇವರು ಹೇಳಿದ ಪ್ರಕಾರವೇ ಅಬ್ರಹಾಮನು ತನ್ನ ಪ್ರಯಾಣ ಸ್ಟಾರ್ಟ್ ಮಾಡುತ್ತಾನೆ. ಬಹಳ ಸಂತೋಷ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿ ಹೇಳುತ್ತಾರೆ, ನಿನಗೆ ಬಹಳವಾಗಿ ಆಶೀರ್ವದಿಸುತ್ತೇನೆಂದು, ನಿನ್ನ ಮೂಲಕ ಸಮಸ್ತ ಜನಾಂಗದವರು ಆಶೀರ್ವದಿಸಲ್ಪಡುತ್ತಾರೆ ಎಂದು ಹೇಳುತ್ತಾರೆ. ಆದರೆ ನೀನು ಮಾಡಬೇಕಾದದೇನೆಂದ್ರೆ ಪ್ರತ್ಯೇಕಿಸಿಕೊಳ್ಳಬೇಕು, ಬೇರೆ ಆಗಬೇಕು, ಸೆಪರೇಟ್ ಆಗಬೇಕು. ಮೊದಲನೇದಾಗಿ ನಿನ್ನ ಪ್ರಾಂತ್ಯದಿಂದ ಸೆಪರೇಟ್ ಆಗು. 2ನೇದು ನಿನ್ನ ಪ್ರಜೆಗಳಿಂದ ಸೆಪರೇಟ್ ಆಗು. 3ನೇದು ನಿನ್ನ ಪದ್ಧತಿಗಳಿಂದ ಸೆಪರೇಟ್ ಆಗು. ಪಾಪಿಷ್ಟ ಪ್ರಾಂತ್ಯದಿಂದ, ಪಾಪಿಷ್ಟ ಪ್ರಜೆಗಳಿಂದ, ಪಾಪಿಷ್ಟ ಪದ್ಧತಿಗಳಿಂದ ಬೇರೆಯಾಗು. ದೇವರು ನಮ್ಮನ್ನು ಆಶೀರ್ವದಿಸಬೇಕು, ಸಮೃದ್ಧಿಯಾಗಿ ಆಶೀರ್ವದಿಸಬೇಕು ಎಂದು ಬಯಸುವವರು ಕೈ ತೋರಿಸಿ. ದೇವರು ಕೂಡ ನಮ್ಮನ್ನು ಆಶೀರ್ವದಿಸಬೇಕು ಎಂದು ಆಶಿಸುತ್ತಿದ್ದಾರೆ, ಕೋರಿಕೊಳ್ಳುತ್ತಿದ್ದಾರೆ. ಆದರೆ ನಮ್ಮಿಂದ ಆತನು ಕೋರಿಕೊಳ್ಳುವುದೇನೆಂದರೆ ನೀವು ಪ್ರತ್ಯೇಕಿಸಲ್ಪಡಬೇಕು. ದಯವಿಟ್ಟು ಕೇಳಿರಿ, ನೀವು ಬಟ್ಟೆ ಅಂಗಡಿಗೆ ಹೋಗುವುದಾದರೆ ಒಂದು ಶರ್ಟ್ ನನಗೆ ಬೇಕು, ಇಲ್ಲವೇ ಆ ಶರ್ಟಿನ ಬಟ್ಟೆ ಬೇಕೆಂದು ಕೇಳಿರ್ತೀರಿ. ರೌಂಡ್ ಆಗಿ ಫೋಲ್ಡ್ ಮಾಡಿರುವ ಒಂದು ದೊಡ್ಡ ಟಾನು ತೆಗೆಯುತ್ತಾನೆ, ಹೌದಲ್ಲವೋ? ಸುತ್ತಿರುವ ಆ ಟಾನನ್ನು ತೆಗೆಯುತ್ತಾನೆ. ಅದರೊಳಗೆ ಸುಮಾರು 30 ಮೀಟರ್ ಬಟ್ಟೆ ಇರುತ್ತೆ. 30 ಮೀಟರ್ ಉದ್ದವಿರುವಂತಹ ಆ ಬಂಡಲ್ ಒಳಗಡೆಯಿಂದ ನಮಗೆ ಆ ಬಟ್ಟೆ ತೋರಿಸುತ್ತಾನೆ. ಆ ಶರ್ಟ್ ಬಟ್ಟೆ ತೋರಿಸ್ತಾನೆ, ಆ ಪ್ಯಾಂಟಿನ ಬಟ್ಟೆ ಕಲರ್ ತೋರಿಸ್ತಾನೆ. ಆದರೆ ಈಗ ನಿಮಗೋಸ್ಕರ ಒಂದು ಒಳ್ಳೆ ಅಂಗಿ ಹೊಲಿಯಬೇಕಾದರೆ ಆ ಬಂಡಲ್ ಒಳಗಡೆಯಿಂದ, ಆ ಟಾನ್ ಒಳಗಡೆಯಿಂದ ನಿಮಗೆ ಬೇಕಾದಷ್ಟು ಬಟ್ಟೆ ಏನ್ ಮಾಡ್ಬೇಕು ಹೇಳಿ? ಸೆಪರೇಟ್ ಆಗಬೇಕು. ಆ ಬಂಡಲ್ ಒಳಗಡೆ ಇರುವ ಬಟ್ಟೆ ಕಟ್ ಮಾಡಬೇಕು, ಸೆಪರೇಟ್ ಮಾಡಬೇಕು. ಸೆಪರೇಟ್ ಮಾಡಲಾರದೆ ಅದನ್ನು ಹಾಗೆ ಇಟ್ಟು ಅಂಗಿ ಹೊಲ್ದು ನೋಡಿ ಎಂದು ಟೇಲರ್ಗೆ ಹೇಳಿದ್ರೆ ನಿಮಾನ್ಸ್ಗೆ ಹೋಗಿರಿ ಅನ್ನುತ್ತಾನೆ. ಅಷ್ಟೇ ಅಲ್ಲವೋ? ಯಾಕೆಂದ್ರೆ ಅದರಲ್ಲಿ ಅರ್ಥವಿಲ್ಲ. ಪ್ರತ್ಯೇಕಿಸಲ್ಪಡಲೇಬೇಕು. ಆ ಟಾನಿಂದ ಬಟ್ಟೆ ಪ್ರತ್ಯೇಕ ಆಗಲೇಬೇಕು. ಹಾಗೆ ದೇವರು ನಮ್ಮಿಂದ ಕೋರಿಕೊಳ್ಳೋದೇನೆಂದರೆ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ಆದರೆ ನೀವು ಪಾಪದಿಂದ ಬೇರೆ ಆಗಬೇಕು, ಪಾಪಿಷ್ಟ ಪ್ರಜೆಗಳಿಂದ ಬೇರೆ ಆಗಬೇಕು, ಪಾಪಿಷ್ಟ ಪ್ರಾಂತ್ಯಗಳಿಂದ ಬೇರೆ ಆಗಬೇಕು, ಪಾಪಿಷ್ಟ ಪದ್ಧತಿಗಳಿಂದ ಬೇರ್ಪಡಬೇಕು. ಹಾಗೆ ನೀವು ಬೇರ್ಪಡುವುದಾದರೆ ಬಹಳವಾಗಿ ಆಶೀರ್ವದಿಸುತ್ತೇನೆ ಎಂದು ಹೇಳುವಾಗ ಅಬ್ರಹಾಮನು ದೇವರು ಹೇಳಿದ ಪ್ರಕಾರವೇ ಪಾಪಿಷ್ಟ ಪ್ರಾಂತ್ಯದಿಂದ, ಪಾಪಿಷ್ಟ ಪ್ರಜೆಗಳಿಂದ, ಪಾಪಿಷ್ಟ ಪದ್ಧತಿಗಳಿಂದ ಬೇರೆಯಾಗಿ ದೇವರು ಹೇಳಿದ ಸ್ಥಳಕ್ಕೆ ಹೋಗುತ್ತಾನೆ. ನಂಬರ್ 1, ದೇವರ ಚಿತ್ತದ ಪ್ರಕಾರ ಮಾಡುತ್ತಾನೆ. ದೇವರು ಹೋಗೆಂದು ಹೇಳಿದ ಸ್ಥಳಕ್ಕೆ ಹೋಗುತ್ತಾನೆ. ಅವನು ದೇವರ ಚಿತ್ತದ ಪ್ರಕಾರವೇ ಹೋಗುತ್ತಾನೆ. ದೇವರು ಹೋಗೆಂದು ಹೇಳಿದ ಸ್ಥಳಕ್ಕೆ ಹೋಗುತ್ತಾನೆ. ಏನ್ ನಡೆಯುತ್ತೆಂದು ನೋಡೋಣ ಬನ್ನಿ. 10ನೇ ವಚನ. ಆಗ ಆ ದೇಶದಲ್ಲಿ ಘೋರ ಕ್ಷಾಮ ಬಂದಿತು. ಆ ದೇಶದಲ್ಲಿ ಕ್ಷಾಮವು ಘೋರವಾಗಿ ಇದ್ದದ್ದರಿಂದ ಪ್ರಶ್ನೆ, ದೇವರು ಅಬ್ರಹಾಮನಿಗೆ ಎಲ್ಲಿಗೆ ಹೋಗೆಂದು ಹೇಳಿದ್ರು? ಕಾನಾನ್ ಎನ್ನುವಂತಹ ಪ್ರಾಂತ್ಯಕ್ಕೆ ಹೋಗೆಂದು ಹೇಳಿದ್ರು. ಅಬ್ರಹಾಮನು ಎಲ್ಲಿಗೆ ಬಂದ? ಕಾನಾನ್ ಎನ್ನುವಂತಹ ಪ್ರಾಂತ್ಯಕ್ಕೆ ಬಂದ. ಅಬ್ರಹಾಮನು ಏನ್ ಮಾಡಿದ? ದೇವರು ಹೇಳಿದ್ದನ್ನೇ ಮಾಡಿದ. ಈಗ ದೇವರು ಹೇಳಿದ್ದನ್ನೇ ಮಾಡಿದಾಗ ಅಬ್ರಹಾಮನಿಗೆ ಮೇಲುಂಟಾಗಬೇಕೋ ಕೇಡುಂಟಾಗಬೇಕೋ ಹೇಳ್ರಿ? ನಾವು ದೇವರು ಹೇಳಿದಂತೆ ಮಾಡುವಾಗ ನಮಗೆ ಮೇಲುಂಟಾಗುತ್ತೋ ಕೇಡುಂಟಾಗುತ್ತೋ? ಏನುಂಟಾಗುತ್ತೆ? ಮೇಲೆ ಉಂಟಾಗಬೇಕು. ನಮ್ಮಲ್ಲಿ ಬಹಳಷ್ಟು ಜನರಿಗೆ 100% ಇರುವಂತಹ ಅಭಿಪ್ರಾಯವೇನೆಂದರೆ, ಯಾವತ್ತೇ ಆಗಲಿ ನಾವು ದೇವರ ಚಿತ್ತದ ಪ್ರಕಾರ ಮಾಡುವುದಾದರೆ
ನಾವು ಆಶೀರ್ವದಿಸಲ್ಪಡುತ್ತೇವೆ. ದೇವರ ಚಿತ್ತದ ಪ್ರಕಾರ ಮಾಡುವುದಾದರೆ ಕಷ್ಟಗಳು ತೊಲಗಿ ಹೋಗುತ್ತವೆ. ದೇವರ ಚಿತ್ತದ ಪ್ರಕಾರ ಮಾಡಿದರೆ ಆರ್ಥಿಕ ತೊಂದರೆಗಳು ತೊಲಗಿ ಹೋಗ್ತವೆ. ದೇವರ ಚಿತ್ತದ ಪ್ರಕಾರ ಮಾಡಿದರೆ ಅನಾರೋಗ್ಯ ತೊಲಗಿ ಹೋಗುತ್ತದೆ. ದೇವರ ಚಿತ್ತದ ಪ್ರಕಾರ ಮಾಡಿದರೆ ಉದ್ಯೋಗದಲ್ಲಿ ಒಂದು ಗುರುತು ಸಿಗುತ್ತದೆ. ದೇವರ ಚಿತ್ತದ ಪ್ರಕಾರ ಹೊಲದ ಬೀಜ ಬಿತ್ತಿದರೆ ಸಮೃದ್ಧಿಯಾಗಿ ಬೆಳೆ ಕೈಗೆ ಬರುತ್ತೆ. ದೇವರ ಚಿತ್ತದ ಪ್ರಕಾರ ದಶಮ ಭಾಗ ಕೊಟ್ಟರೆ ನಾವು ಬಹಳವಾಗಿ ಆಶೀರ್ವದಿಸಲ್ಪಡುತ್ತೇವೆ. ದೇವರ ಚಿತ್ತದ ಪ್ರಕಾರ ಸೇವೆ ಸ್ಟಾರ್ಟ್ ಮಾಡಿದರೆ ಸಭೆಯು ತುಂಬಿ ತುಳುಕಿ ಹೊರ ಚೆಲ್ಲುತ್ತದೆ ಎನ್ನುವುದು ಸಾಧಾರಣವಾಗಿ ನಮಗಿರುವ ಅಭಿಪ್ರಾಯ. ಆದರೆ ಅದು 100% ಕರೆಕ್ಟ್ ಆಗಿದೆಯಾ ಎಂಬ ಪ್ರಶ್ನೆ ಹಾಕಿಕೊಳ್ಳುವುದಾದರೆ 100% ಕರೆಕ್ಟೇ ಆಗಿದೆ. ದೇವರ ಚಿತ್ತದ ಪ್ರಕಾರ ನಾವು ಮಾಡುವಾಗ ಖಚಿತವಾಗಿಯೂ ಪ್ರತಿಫಲ ಸಿಗುತ್ತೆ. ಆ ಪ್ರತಿಫಲ ಹೊಂದಿಕೊಳ್ಳುವುದಕ್ಕಿಂತ ಮುಂಚೆ ಖಂಡಿತವಾಗಿಯೂ ಪರೀಕ್ಷೆಯೂ ಕೂಡ ಇದ್ದೇ ಇರುತ್ತದೆ ಎಂದು ಮರೆಯಬೇಡಿ. ಏನಿರುತ್ತೆ ಹೇಳ್ತೇನೆ ಕೇಳಿ. ಪರೀಕ್ಷೆ ಇರುತ್ತೆ. ಸ್ಕೂಲ್ನಲ್ಲಿ ಓದುತ್ತಿರುವ ಸ್ಟೂಡೆಂಟ್ ಅದನ್ನು ಮುಗಿಸಿ ಕಾಲೇಜಿಗೆ ಹೋಗಬೇಕಾದ್ರೆ ಅವನು ಏನು ಎದುರಿಸಬೇಕು ಹೇಳಿ? ಹೇಳ್ತೇನೆ ಕೇಳಿ. ಪರೀಕ್ಷೆ ಎದುರಿಸಲೇಬೇಕು. PUC ಓದುವ ವ್ಯಕ್ತಿ ನೀಟ್ನಲ್ಲಿ ಮೆಡಿಸಿನ್ ಸೀಟ್ ಆಗಲಿ ಇಲ್ಲವೇ ಇಂಜಿನಿಯರಿಂಗ್ ಸೀಟ್ ರ್ಯಾಂಕ್ ಬರಲಾರದೆ ಸೀಟ್ ಸಿಗೋದು ಸಾಧ್ಯವೇ ಇರಲ್ಲ. ಸಭೆಯೇ ಜಾಗೃತೆಯಿಂದ ಕೇಳ್ರಿ. ಜೀವಿತದಲ್ಲಿನ ಬಹಳ ಪ್ರಾಮುಖ್ಯವಾದ ಪಾಠ ನಾವು ಇಲ್ಲಿ ಕಲಿಯುತ್ತಿದ್ದೇವೆ. ಅಬ್ರಹಾಮನು ದೇವರ ಚಿತ್ತವನ್ನೇ ಮಾಡಿದ. ದೇವರು ಹೋಗೆಂದು ಹೇಳಿದ ಸ್ಥಳಕ್ಕೆ ಹೋದ. ಆದರೆ ತೀರಾ ಅಲ್ಲಿಗೆ ಹೋದ ನಂತರ ಭಯಂಕರವಾದ ಕ್ಷಾಮ ಬಂದಿತು. ಹಾಗೆ ಭಯಂಕರವಾದ ಕ್ಷಾಮ ಧಾವಿಸಿದಾಗ ಅಬ್ರಹಾಮನಿಗೇನು ಅರ್ಥ ಆಗ್ತಿಲ್ಲ. ಇದೇನು, ನಾನು ತಪ್ಪೇನು ಮಾಡಲಿಲ್ವಲ್ಲ, ನಾನು ಮಾಡಿದ್ದು ದೇವರ ಚಿತ್ತ. ನನ್ನ ಪ್ರಾಂತ್ಯದಿಂದ ಬೇರೆ ಆಗು ಅಂದ್ರೆ ಬೇರೆ ಆದೆ, ನನ್ನ ಪ್ರಜೆಯಿಂದ ಬೇರೆ ಆಗು ಅಂದ್ರೆ ಬೇರೆ ಆದೆ, ನನ್ನ ಹಳೆ ಪದ್ಧತಿ ನಂಬಿಕೆಗಳಿಂದ ಬೇರೆ ಆಗು ಅಂದ್ರೆ ಬೇರೆ ಆದೆ. ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು ಎಂದು ದೇವರು ಹೇಳಿದ್ರೆ ದೇಶ ಬಿಟ್ಟು ದೇಶಕ್ಕೆ ಬಂದಿದ್ದೇನೆ. ಈಗ ಇದೇ ದೇಶ ನಿನಗೆ ಕೊಡ್ತೇನೆಂದು ದೇವರು ಹೇಳಿದಾಗ ಯಜ್ಞವೇದಿಯನ್ನು ಕಟ್ಟಿದೆ, ಪ್ರಾರ್ಥನೆ ಮಾಡಲು ಆರಂಭಿಸಿದೆ. ಆದರೆ ಸಡನ್ ಆಗಿ ಪರಿಸ್ಥಿತಿ ಯಾಕೆ ತಾರುಮಾರಾದವು, ಯಾಕೆ ತಲೆ ಕೆಳಗಾದವು? ಅಷ್ಟಕ್ಕೂ ನಡೆದಿದ್ದೇನು? ತೀವ್ರವಾದ ಏನಂತೆ ಭಾರದಿಂದ ಕೂಡಿರುವ ಕ್ಷಾಮ ಬಂದಿತ್ತು. ಕ್ಷಾಮ ಏನ್ ಮಾಡುತ್ತೆ ಗೊತ್ತಾ? 2 ಕಾರ್ಯಗಳು ಮಾಡುತ್ತೆ. ಒಂದು, ದೇವರ ಚಿತ್ತವನ್ನೇ ನಾವು ಪ್ರಶ್ನಿಸುವ ರೀತಿಯಲ್ಲಿ ನಮಗೆ ಮಾಡುತ್ತೆ. ಸೈತಾನನು ಏನ್ ಮಾಡ್ತಾನೆ ಗೊತ್ತಾ? ನೀನು ದೇವರ ಚಿತ್ತವನ್ನೇ ಮಾಡಿದೆ, ದೇವರ ವಾಕ್ಯಕ್ಕೆ ವಿಧೇಯನಾದೆ, ಆದರೆ ನೀನು ಅಂದುಕೊಂಡ ಜಯ ಕಾಣದಿರುವಾಗ, ನೀನು ಆಶಿಸಿದ್ದು ನೆರವೇರದಿರುವಾಗ, ಕೋರಿಕೊಂಡ ಕಂಪನಿಯಲ್ಲಿ ಉದ್ಯೋಗ ಸಿಗದಿರುವಾಗ, ಅಂದುಕೊಂಡ ಸಮಯದಲ್ಲಿ ಮದುವೆ ನಡೆಯದೇ ಇರುವಾಗ, ನೀವು ಯಾವ ಮನೆ ಕೋರಿಕೊಂಡಿದ್ದೀರೋ ಆ ಮನೆ ನಿಮ್ಮನ್ನು ಬಿಟ್ಟು ಬೇರೆಯವರಿಗೆ ಮಾರಾಟವಾದಾಗ, ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಒಂದು ಪ್ರಶ್ನೆ ಬರುತ್ತೆ. ನಾನು ಮಾಡ್ತಿರೋದು ದೇವರ ಚಿತ್ತವಾಗಿದೆಯಾ? ಅಷ್ಟಕ್ಕೂ ನಾನು ಮಾಡ್ತಿರೋದು ದೇವರ ಚಿತ್ತವಾಗಿದೆಯಾ, ಇಲ್ಲವೇ ದೇವರ ಚಿತ್ತಕ್ಕೆ ವ್ಯತಿರೇಕವಾಗಿ ಏನಾದರೂ ಮಾಡ್ತಿದ್ದೇನಾ ಎಂಬ ಪ್ರಶ್ನೆ ಬರುತ್ತೆ. ಎರಡನೇದು, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದ್ರು, ನೀನು ಹೋಗು, ನಾನು ತೋರಿಸುವ ದೇಶಕ್ಕೆ ಹೋಗು, ನಿನ್ನನ್ನು ಅತ್ಯಧಿಕವಾಗಿ ಆಶೀರ್ವದಿಸುತ್ತೇನೆಂದು ದೇವರು ಹೇಳಿದ್ರು. ನಾನು ದೇವರು ತೋರಿಸಿದ ದೇಶಕ್ಕೆ ಬಂದಿದ್ದೇನೆ. ಹೀಗೆ ಬಂದ್ರೆ ಮತ್ತೆ ಈ ಸಮಸ್ಯೆ ಏನು, ಈ ಕ್ಷಾಮವೇನು? ಒಂದು ಹೊತ್ತು ಕಳೆಯಲಿಕ್ಕೆ ಆಗ್ತಾ ಇಲ್ವಲ್ಲ, ಏನಿದು ಪರಿಸ್ಥಿತಿ? ಸೊ 2 ಸಮಸ್ಯೆಗಳಿವೆ. ಒಂದು, ದೇವರ ಚಿತ್ತವನ್ನೇ ನಾನು ಮಾಡ್ತಿದ್ದೇನೆ, ಆದಾಗ್ಯೂ ಕ್ಷಾಮ ಬಂತು. ಎರಡನೇದು, ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ, ಬಹಳವಾಗಿ ಆಶೀರ್ವದಿಸುತ್ತೇನೆ ಅಂದಿದ್ದಾರೆ. ಹಾಗೆ ಬಹಳವಾಗಿ ಆಶೀರ್ವದಿಸುತ್ತೇನೆ ಎಂದು ಹೇಳಿದ ದೇವರು ಕ್ಷಾಮದಲ್ಲಿ ಯಾಕೆ ಬಿಟ್ಟರು? ಆತನ ವಾಗ್ದಾನ ನಿಜವಾಗಿದೆಯಾ? ನಾನು ಮಾಡ್ತಿರೋದು ದೇವರ ಚಿತ್ತವಾಗಿದೆಯಾ ಎಂಬ ಪ್ರಶ್ನೆ ಬಂದೇ ಬರುತ್ತೆ. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಗಮನಿಸಿ. ಈ ದಿನ ನೀವು ದೇವರ ಇಷ್ಟದ ಪ್ರಕಾರ ಜೀವಿಸಿದರು, ದೇವರ ಚಿತ್ತದ ಪ್ರಕಾರ ಜೀವಿಸಿದರು, ಕಷ್ಟ ಎದುರಿಸುತ್ತಾ ಇದ್ದೀರಾ? ಸಮಸ್ಯೆಗಳನ್ನು ಎದುರಿಸುತ್ತಾ ಇದ್ದೀರಾ? ನಾನು ನನ್ನ ಪಾಪಿಷ್ಟ ಸ್ನೇಹಿತರನ್ನೆಲ್ಲ ಬಿಟ್ಟು ಬಿಟ್ಟಿದ್ದೇನೆ, ಪಾಪಿಷ್ಟ ಚಟಗಳನ್ನು ಕೂಡ ಬಿಟ್ಟಿದ್ದೇನೆ, ನನ್ನ ಜೀವಿತ ತಿದ್ದುಕೊಳ್ತಿದ್ದೇನೆ, ನನ್ನ ಕುಟುಂಬ ಕಟ್ಟಿಕೊಳ್ತಿದ್ದೇನೆ. ಒಮ್ಮೆ ದುಷ್ಟನಂತೆ ವರ್ತಿಸ್ತಾ ಇದ್ದೆ, ದುರ್ಮಾರ್ಗಿಯಂತೆ ನಡ್ಕೊಳ್ತಾ ಇದ್ದೆ, ಆದರೆ ಈಗ ದೇವರ ಮಗನಾಗಿ ಜೀವಿಸ್ತಿದ್ದೇನೆ. ಒಮ್ಮೆ ಜಗಳಗಂಟಿಯಾಗಿದ್ದೆ, ಆದರೆ ಈ ದಿನ ನನ್ನ ಮಾತಿನ ವಿಧಾನ, ನನ್ನ ಪದ್ಧತಿ ಬದಲಾಯಿಸಿಕೊಂಡಿದ್ದೇನೆ, ನನ್ನ ಮನಸ್ತತ್ವ ಬದಲಾಯಿಸಿಕೊಂಡು ಚೆನ್ನಾಗಿ ಪ್ರೀತಿಯಿಂದ ವ್ಯವಹರಿಸುತ್ತಿದ್ದೇನೆ. ಹಾಗಾಗಿ ಇದೆಲ್ಲವನ್ನು ಮಾಡುವಾಗ ನನಗುಂಟಾಗುವ ನಂಬಿಕೆ ಏನೆಂದ್ರೆ ಖಂಡಿತವಾಗಿ ನಾನು ಆಶೀರ್ವದಿಸಲ್ಪಡ್ತೇನೆ ಎಂದು ಆಶಿಸಿದೆ, ಅಂದುಕೊಂಡೆ. ಆದರೆ
ಅದೇನೋ ಸಡನ್ ಆಗಿ ನನ್ನ ಜೀವಿತದಲ್ಲಿ ಕಷ್ಟಗಳು ಪ್ರಾರಂಭವಾದವು. ಇದಕ್ಕಿಂತ ಮುಂಚೆ ಎಲ್ಲಿಯೂ ಕಾಣದಂತಹ ಕಷ್ಟಗಳು. ಹುಡುಕನಾಗಿದ್ದಾಗಲೂ ಈ ಕಷ್ಟ ನನಗೆ ಬರಲಿಲ್ಲ. ಜಗಳ ಗಂಟಿ ಆಗಿದ್ದಾಗಲೂ ನನಗೆ ಈ ಕಷ್ಟ ಬರಲಿಲ್ಲ. ದೇವರನ್ನು ನಂಬದೇ ಇರುವಾಗಲೂ ನನಗೆ ಈ ಕಷ್ಟ ಬರಲಿಲ್ಲ. ಆದರೆ ದೇವರನ್ನು ನಂಬಿದ ನಂತರ, ಜೀವಿತ ತಿದ್ದುಕೊಂಡ ನಂತರ, ಬದುಕು ಬದಲಾಯಿಸಿಕೊಂಡ ನಂತರ, ಅನ್ಯಾಯವನ್ನು ಅಕ್ರಮವನ್ನು ಬಿಟ್ಟು ಬಿಟ್ಟ ನಂತರ ದೇವರು ನನಗೆ ಆಶೀರ್ವದಿಸ್ತಾರೆ ಅಂದುಕೊಳ್ಳುವುದಾದ್ರೆ, ಸಡನ್ ಆಗಿ ದೇವರು ನನ್ನನ್ನು ಆಶೀರ್ವದಿಸುವುದು ದೂರುಳಿತು. ಅನವಶ್ಯಕವಾದ ಎಷ್ಟೋ ಕಷ್ಟಗಳು ನನ್ನ ಮೇಲೆ ಬಂದು ಬಿದ್ದಿವೆ. ನನಗೇನಾಗ್ಲಿಕ್ಕಿದೆ ಎಂಬ ಪ್ರಶ್ನೆ ಬರುತ್ತೆ. ದಯವಿಟ್ಟು ಗಮನಿಸಿ. ನೀವು ಯಾವುದಾದ್ರೂ ಎಲೆಕ್ಟ್ರಾನಿಕ್ಸ್ ಶಾಪಿಗೆ ಹೋಗಿದ್ದೀರಿ ಅಂದ್ಕೊಳ್ಳಿ. ಅಲ್ಲಿರುವ ವಾಷಿಂಗ್ ಮಷಿನ್ ಆಗಿರಬಹುದು, ಮಿಕ್ಸಿ ಆಗಿರಬಹುದು, ಫ್ರಿಡ್ಜ್ ಆಗಿರಬಹುದು. ಯಾವುದಾದ್ರೂ ಒಂದು ವಸ್ತು ನೀವು ಕೊಂಡುಕೊಳ್ಳುವಾಗ ಜಾಗ್ರತೆಯಿಂದ ನೀವು ಪರಿಶೀಲಿಸಿ ನೋಡುವುದಾದರೆ, ಒಂದಲ್ಲ ಒಂದು ಸ್ಥಳದಲ್ಲಿ ಕ್ಯೂ ಸಿ ಚೆಕ್ ಅಂತ ಇರುತ್ತೆ. ಕ್ವಾಲಿಟಿ ಕಂಟ್ರೋಲ್ ಚೆಕಿಂಗ್ ಆಗಿದೆ. ಕ್ಯೂ ಸಿ ಓಕೆ, ಕ್ವಾಲಿಟಿ ಕಂಟ್ರೋಲ್ ಓಕೆ. ಎನ್ನುವಂತಹ ಒಂದು ಲೇಬಲ್ ಕಾಣಿಸುತ್ತೆ. ಅಂದ್ರೆ ಅರ್ಥ ಗೊತ್ತಾ? ಈ ಪ್ರಾಡಕ್ಟ್, ಈ ವಸ್ತುವು ಜನರು ಬಳಸುವುದಕ್ಕಿಂತ ಮುಂಚೆ, ಅದು ಬಳಕೆಗೆ ಬರುವುದಕ್ಕಿಂತ ಮುಂಚೆ, ಅದನ್ನು ಉಪಯೋಗಿಸುವುದಕ್ಕಿಂತ ಮುಂಚೆ ಮೊದಲು ಆ ವಸ್ತು ಫ್ಯಾಕ್ಟರಿಯಲ್ಲಿ ಚೆಕ್ ಮಾಡಬೇಕು. ಏನ್ ಮಾಡಬೇಕು? ಚೆಕ್ ಮಾಡಬೇಕು. ಅದನ್ನು ಚೆಕ್ ಮಾಡಲಾಗುತ್ತೆ. ಬಹಳ ದೊಡ್ಡ ಹಡಗನ್ನು ತಯಾರು ಮಾಡ್ತಾರೆ. ದೊಡ್ಡ ಹಡಗು ತಯಾರು ಮಾಡಿದಾಗ ನಿಮಗೊಂದು ವಿಷಯ ಗೊತ್ತಾ? ಅದು ಸಮುದ್ರದೊಳಗೆ ಹೋಗಿ ಆ ಸಮುದ್ರದಲ್ಲಿ ಎದುರಾಗುವ ಭಯಂಕರವಾಗಿರುವಂತಹ ಪ್ರಳಯದಿಂದ ಕೂಡಿರುವಂತಹ ಅಲೆಗಳಿಂದ ಆ ಕಡೆ ಈ ಕಡೆ ಬಡ್ಕೊಳ್ಳುತ್ತಿರುವಾಗ, ಸಮುದ್ರದಲ್ಲಿ ತೂಫಾನು ಬಂದಾಗ, ಆ ಸಮುದ್ರದ ತೂಫಾನಿನ ಬಡಿತಕ್ಕೆ ಈ ಹಡಗು ನಿಲ್ಲುತ್ತದೋ ಇಲ್ಲವೋ ಎಂಬುದಾಗಿ ಆ ಹಡಗನ್ನು ಚೆಕ್ ಮಾಡುತ್ತಾರೆ. ಒಂದು ಸ್ಥಳದಲ್ಲಿ ಆ ಹಡಗನ್ನು ಇಟ್ಟು ಕೃತಕವಾದ ಅಲೆಗಳನ್ನು ಸೃಷ್ಟಿಸುತ್ತಾರೆ. ಅದು ಈ ರೀತಿ ಬಡ್ಕೊಳ್ಳುವಂತೆ ಮಾಡುತ್ತಾರೆ. ಅದು ಆ ಕಡೆಯಿಂದ ಈ ಕಡೆ ತೂಗುತ್ತಾ ಇರುತ್ತೆ. ಇನ್ನೇನು ಬಿದ್ದೋಗುವ ರೀತಿಯಲ್ಲಿ ತೂಗಾಡುತ್ತೆ. ಈ ಪರೀಕ್ಷೆ ಎಲ್ಲ ಮಾಡಿ ಮಾಡಿ ಮುಗಿಸಿದ ನಂತರವೂ ಕೂಡ ಅದು ಮುಳುಗಲಾರದೆ, ಮುರಿಯಲಾರದೆ ಇರುವುದಾದರೆ ಮಾತ್ರ ತಂದು ಹಾರ್ಬರ್ ಲೈನಿನಲ್ಲಿ ಇಡುತ್ತಾರೆ. ಅಂದರೆ ಅರ್ಥವೇನೆಂದರೆ, ಮನುಷ್ಯ ಉಪಯೋಗಿಸುವುದಕ್ಕಿಂತ ಮುಂಚೆ ಆ ಮನುಷ್ಯನಿಗೆ ಉಪಯೋಗ ಆಗುವಂತಹ ಆ ವಸ್ತುವನ್ನು ಪರೀಕ್ಷಿಸುತ್ತಾರೆ. ಆ ಪರೀಕ್ಷೆಯಲ್ಲಿ ನಿಲ್ಲುವುದಾದರೆ ಆ ವಸ್ತು ಬಳಕೆ ಮಾಡಲಾಗುತ್ತೆ. ನಾವು ನುಂಗುವ ಟ್ಯಾಬ್ಲೆಟ್ಸ್ ಗಳೆಲ್ಲವೂ ಕೂಡ ಪರೀಕ್ಷಿಸಲ್ಪಟ್ಟದಾಗಿರುತ್ತವೆ. ಅಷ್ಟೇ ಅಲ್ಲ, ನಾವು ತಿನ್ನುವ ಬಿಸ್ಕೆಟ್ ಅನ್ನು ಕೂಡ ಏನ್ ಮಾಡುತ್ತಾರೆ ಗೊತ್ತಾ? ಹೇಳ್ತೇನೆ ಕೇಳಿ. ಫುಡ್ ಕಾರ್ಪೊರೇಷನ್ ಅವರು ಕೊಡುವ ಸ್ಟ್ಯಾಂಡರ್ಡ್ಸ್ ಮೇರೆಗೆ ಅದು ತಯಾರಿಸಲ್ಪಡುತ್ತೋ ಇಲ್ಲವೋ ಎಂದು ಚೆಕ್ ಮಾಡಿದ ನಂತರವೇ ಆ ಬಿಸ್ಕೆಟ್ ಪ್ಯಾಕೆಟ್ ನಿಮ್ಮ ಬಳಿಗೆ ಬರುತ್ತೆ. ಮನುಷ್ಯರಾದ ನಾವು ಉಪಯೋಗಿಸುವುದಕ್ಕೋಸ್ಕರ ತಯಾರಿಸಲ್ಪಟ್ಟ ಪ್ರತಿಯೊಂದು ವಸ್ತುವನ್ನು ಪರೀಕ್ಷಿಸಲ್ಪಡುತ್ತೆ. ಹಾಗೆಯೇ ದೇವರು ಉಪಯೋಗಿಸಿಕೊಳ್ಳಬೇಕು ಎಂದು ಆಶಿಸುವಂತಹ ಮನುಷ್ಯನನ್ನು ಪರೀಕ್ಷಿಸಬೇಕು ಅನ್ನುತ್ತೀರೋ ಇಲ್ಲವೋ ನೀವೇ ಹೇಳಿ. ಇದು ಎಷ್ಟೋ ಆಳವಾದ ಸತ್ಯವಾಗಿದೆ. ದೇವರು ನನ್ನನ್ನು ಉಪಯೋಗಿಸಿಕೊಳ್ಳಬೇಕು, ದೇವರು ನನಗೆ ಬಹಳವಾಗಿ ಆಶೀರ್ವದಿಸಬೇಕು, ಅನೇಕರಿಗೆ ನನ್ನನ್ನು ಆಶೀರ್ವಾದವಾಗಿ ಮಾರ್ಪಡಿಸಬೇಕೆಂದು ಬಯಸುವವರು ಒಮ್ಮೆ ಕೈ ತೋರಿಸ್ತೀರಾ? ಹಾಗಾದರೆ ಖಂಡಿತವಾಗಿಯೂ ದೇವರು ನಮ್ಮನ್ನು ಏನ್ ಮಾಡುತ್ತಾರೆ? ಹೇಳ್ತೇನೆ ಕೇಳಿ. ಪರೀಕ್ಷಿಸುತ್ತಾರೆ. ದೇವರು ಅಬ್ರಹಾಮನಿಗೆ ಹೇಳ್ತಾರೆ, ಇಂತಹ ಪ್ರಾಂತ್ಯಕ್ಕೆ ಹೋಗಿ ಎಂದು. ಅದೇ ಪ್ರಾಂತ್ಯಕ್ಕೆ ಹೋಗುತ್ತಾನೆ. ದೇವರು ಹೇಳಿದ್ದನ್ನೇ ಮಾಡುತ್ತಾನೆ. ದೇವರ ಚಿತ್ತವನ್ನೇ ಮಾಡುತ್ತಾನೆ. ಎಲ್ಲಿಗೆ ಹೋಗಂದ್ರೂ ಕೂಡ ಅಲ್ಲಿಗೆ ಹೋಗುತ್ತಾನೆ. ಹೋಗೆಂದು ಹೇಳಿದ ಸ್ಥಳಕ್ಕೆ ಹೋದಾಗ ಸಮಸ್ಯೆ ಎದುರಾಯ್ತು. ಈ ದಿನ ಯಾರಾದ್ರೂ ಇದ್ದೀರಾ? ಬ್ರದರ್, ಬಹಳ ಕಾಲದಿಂದ ನಾನು ಉದ್ಯೋಗಕ್ಕೋಸ್ಕರ ಪ್ರಾರ್ಥಿಸಿದಾಗ ದೇವರು ತನ್ನ ಚಿತ್ತದ ಪ್ರಕಾರ ನನಗೊಂದು ಒಳ್ಳೆ ಉದ್ಯೋಗ ಕೊಟ್ಟಿದ್ದಾರೆ. ಆ ಉದ್ಯೋಗ ಸಿಕ್ಕಿದಾಗ ಎಷ್ಟೋ ಸಂತೋಷಿಸಿ, ಎಷ್ಟೋ ಜನರಿಗೆ ಸ್ವೀಟ್ ಅನ್ನು ಹಂಚಿದ್ದೆ, ಎಷ್ಟೋ ದೇವರನ್ನು ಕೊಂಡಾಡಿದೆ. ದೇವರು ಕೊಟ್ಟ ಉದ್ಯೋಗವನ್ನು ನಾನು ಸ್ವಂತವಾಗಿಸಿಕೊಂಡು ಆ ಉದ್ಯೋಗದೊಳಗೆ ಸೇರಿದ್ದೇನೋ ಇಲ್ಲವೋ, ಅಲ್ಲಿ ತೀವ್ರವಾದ ಸಮಸ್ಯೆ ಎದುರಾದವು. ತಾಳಿಕೊಳ್ಳಲಾರದ ಸಮಸ್ಯೆಗಳು. ಈಗ ಪ್ರಶ್ನೆ ಕಾಡ್ತಿವೆ, ಇದೇನು? ದೇವರೇ ನನಗೆ ಉದ್ಯೋಗ ಕೊಟ್ಟಿರುವುದಾದ್ರೆ ಉದ್ಯೋಗದಲ್ಲಿ ಇದೇನು ಸಮಸ್ಯೆಗಳು? ಬಹಳ ಒದ್ದಾಡುತ್ತಾ ಇರುತ್ತೇವೆ. ವಿವಾಹಕ್ಕೋಸ್ಕರ ಪ್ರಾರ್ಥಿಸಿರುತ್ತೀರಿ, ದೇವರೇ ನನ್ನ ಜೀವಿತದಲ್ಲಿ ನಿಮ್ಮ ಚಿತ್ತವೇ ನಡೆಯಬೇಕು, ವಿವಾಹದಲ್ಲಿ ನಿಮ್ಮ ಚಿತ್ತವೇ ನೆರವೇರಬೇಕು, ನಿಮ್ಮ ಚಿತ್ತದಲ್ಲಿರುವ ವ್ಯಕ್ತಿಗೆ ಮದುವೆ ಆಗಬೇಕು.
ದೇವರೇ, ನಿಮ್ಮ ಚಿತ್ತವಿಲ್ಲದ ವ್ಯಕ್ತಿ ನನಗೆ ಬೇಡ 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 ಎಂಬುದಾಗಿ ನಾವು ಪ್ರಾರ್ಥಿಸಿದ್ದೇವೆ ಬ್ರದರ್. ದೇವರ ಚಿತ್ತದ ಪ್ರಕಾರವೇ ನನಗೆ ಗಂಡ ಸಿಕ್ಕಿದಾನೆ, ದೇವರ ಚಿತ್ತದ ಪ್ರಕಾರವೇ ವಿವಾಹ ನಡೆಯಿತು, ದೇವರ ಚಿತ್ತದ ಪ್ರಕಾರವೇ ವಿವಾಹ ಮಾಡಿಕೊಂಡಿರುವುದರಿಂದ ನನ್ನ ಗಂಡ ದೊಡ್ಡ ಆತ್ಮಿಕನಾಗಿರುತ್ತಾನೆ ಅಂದುಕೊಂಡೆ, ಒಂದು ಅದ್ಭುತವಾದ ಕುಟುಂಬ ನಾನು ಕಟ್ಟಿಕೊಳ್ಳಬಹುದು ಅಂದುಕೊಂಡೆ. ಆದರೆ ತೀರಾ ವಿವಾಹವಾದ ನಂತರ ಪ್ರತಿ ದಿನ ಜಗಳಗಳಾಗುತ್ತಿವೆ, ಮಲಗಲಿಕ್ಕೂ ಕೂಡ ಬಿಡುವಿಲ್ಲ, ಮನಃಶಾಂತಿಯೇ ಕಣ್ಮರೆ ಆಯ್ತು. ನನಗೆ ಏನು ಅರ್ಥ ಆಗ್ತಿಲ್ಲ ಬ್ರದರ್. ದೇವರ ಚಿತ್ತದ ಪ್ರಕಾರ ವಿವಾಹ ಮಾಡಿಕೊಂಡ್ರೆ ಈ ದಿನ ನಮ್ಮ ಮನೆಯಲ್ಲಿ ಯಾಕೆ ಜಗಳ ಇರಬೇಕು? ದೇವರ ಚಿತ್ತದ ಪ್ರಕಾರ ಉದ್ಯೋಗ ಪಡ್ಕೊಂಡಿರುವಾಗ ದೇವರೇ ಆ ಉದ್ಯೋಗ ಕೊಟ್ಟಿದ್ದಾರೆ, ದೇವರೇ ನನಗೆ ಆ ಪೋಸ್ಟ್ ಅಲ್ಲಿ ಕೂತ್ಕೊಳ್ಳುವಂತೆ ಮಾಡಿ ಆ ಪ್ರಮೋಷನ್ ಕೊಡಿಸಿದ್ದಾರೆ, ದೇವರೇ ಕೊಡಿಸಿದ್ದಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದಾಗ್ಯೂ ಇದೇನು ಸಮಸ್ಯೆಗಳು? ಎಂದಿನಿಂದಲೂ ಮನೆ ಕೊಂಡುಕೊಳ್ಬೇಕು ಎಂದು ಪ್ರಾರ್ಥಿಸಿದೆವು. ದೇವರೇ, ನಿಮ್ಮ ಚಿತ್ತದ ಪ್ರಕಾರ ಒಂದು ಒಳ್ಳೆ ಮನೆ ಕೊಡಿರಿ ಎಂದು ಪ್ರಾರ್ಥಿಸಿದೆವು. ಹೀಗೆ ಎಷ್ಟೋ ಪ್ರಾರ್ಥಿಸಿದ ನಂತರ ದೇವರು ಒಂದು ಒಳ್ಳೆ ಮನೆ ಕೊಟ್ಟರು. ಆ ಮನೆಗೆ ಹೋಗಿದ್ದೇವೋ ಇಲ್ಲವೋ, ನರಕ ಯಾತನೆ. ಗಂಡನ ಆರೋಗ್ಯ ಕೆಡುತ್ತೆ, ಅವರು ಸುಧಾರಿಸಿಕೊಂಡ ನಂತರ ನನ್ನ ಆರೋಗ್ಯ ಕೆಡುತ್ತೆ, ನನ್ನ ಆರೋಗ್ಯ ಸುಧಾರಿಸಿಕೊಂಡ್ರೆ ಮಕ್ಕಳ ಆರೋಗ್ಯ ಕೆಡುತ್ತೆ. ಏನು ಅರ್ಥ ಆಗ್ತಾ ಇಲ್ಲ. ದೇವರೇ ಕೊಟ್ಟಿದ್ದಾರೆ ಈ ಮನೆ ನಮಗೆ. ಆ ಮನೆಯೊಳಗೆ ಹೋದ ನಂತರ ಯಾರೊಬ್ಬರಿಗೂ ಆರೋಗ್ಯ ಸರಿಯಾಗಿರ್ತಿಲ್ಲ. ಯಾಕೆ ಹೀಗೆ ಆಗ್ತಾ ಇದೆ ಎಂಬ ಪ್ರಶ್ನೆ ನಿಮಗೆ ಬಹಳಷ್ಟು ಕಾಡಿಸುತ್ತಾ ಇರುತ್ತೆ. ದಯವಿಟ್ಟು ಕೇಳ್ರಿ, ಈ ದಿನ ನೀವು ಎದುರಿಸುವ ಈ ಪರಿಣಾಮಗಳು ಹೊಸದೇನೂ ಅಲ್ಲ. ಬೈಬಲ್ ಅಲ್ಲಿ ಬಹಳ ಜನ ಎದುರಿಸಿದ್ದಾರೆ. ಪ್ರಾಮುಖ್ಯವಾಗಿ ಅಬ್ರಹಾಮನಿಗೆ ನೋಡಿ, ದೇವರು ಹೇಳಿದ ಸ್ಥಳಕ್ಕೆ ಹೋಗುತ್ತಾನೆ, ಬಹಿರಂಗವಾಗಿ ಯಜ್ಞವೇದಿ ಕಟ್ಟಿಸಿ ಎಲ್ಲರಿಗೂ ತಿಳಿಯಪಡಿಸ್ತಿದ್ದಾನೆ, ನಾನು ಜೀವವುಳ್ಳ ದೇವರನ್ನು ಆರಾಧಿಸ್ತಿದ್ದೇನೆ, ಆತನಿಗೆ ಯಜ್ಞವೇದಿ ಕಟ್ಟಿದ್ದೇನೆ. ರಹಸ್ಯವಾಗಿ ಆರಾಧನೆ ಏನು ಮಾಡಲಿಲ್ಲ. ಅಷ್ಟು ಮಾತ್ರವಲ್ಲ, ಗುಡಾರ ಹಾಕಿಸಿಕೊಂಡು ತನ್ನ ಜೀವಿತದಲ್ಲಿ ಪ್ರಾರ್ಥಿಸಲು ಆರಂಭಿಸುತ್ತಾನೆ. ತಾನು ತನ್ನ ಕುಟುಂಬವನ್ನು ದೇವರಿಗೆ ಒಪ್ಪಿಸಿಕೊಡ್ತಿದ್ದಾನೆ. ಇದೆಲ್ಲ ಮಾಡ್ತಿರುವಾಗ ಪ್ರಾರ್ಥನೆಯಿಂದಲೇ ತನ್ನ ದಿನ ಪ್ರಾರಂಭಿಸುತ್ತಾನೆ, ಪ್ರಾರ್ಥನೆಯಿಂದಲೇ ತನ್ನ ದಿನವನ್ನು ಮುಗಿಸುತ್ತಾನೆ. ಅಂಥದರಲ್ಲಿ ಕ್ಷಾಮ ಯಾಕೆ ಬಂತು? ಈ ದಿನ ನಮ್ಮಲ್ಲಿಯೂ ಕೆಲವರು ಕೊರತೆ ಹಾದು ಹೋಗುತ್ತಿದ್ದಾರೆ, ಆರ್ಥಿಕ ಸಮಸ್ಯೆ ಹಾದು ಹೋಗ್ತಿದ್ದಾರೆ. ಒಮ್ಮೆ ಚೆನ್ನಾಗಿರ್ತಾ ಇದ್ರಿ, ಆದರೆ ದೇವರಿಗೆ ಮತ್ತಷ್ಟು ನಿಕಟತೆಗೆ ಸೇರಿದಾಗ ಈ ದಿನ ಕೊರತೆಗಳಿವೆ. ಈಗ ತಾನೇ ಹೇಳಿದೇನಲ್ಲವೇ, ದೇವರೇ, ನಿಮ್ಮ ಚಿತ್ತ ಮಾಡುವುದಾದ್ರೆ ಒಳ್ಳೆ ಉದ್ಯೋಗ ಸಿಗುತ್ತೆ, ನಿಮ್ಮ ಚಿತ್ತ ಮಾಡಿದ್ರೆ ಪ್ರಮೋಷನ್ ಸಿಗುತ್ತೆ, ನಿಮ್ಮ ಚಿತ್ತ ಮಾಡಿದ್ರೆ ಬೆಳೆ ಚೆನ್ನಾಗಿ ಬೆಳೆಯುತ್ತೆ, ನಿಮ್ಮ ಚಿತ್ತಾನುಸಾರವಾಗಿ ದಶಮ ಭಾಗ ಕೊಟ್ರೆ ಖಂಡಿತವಾಗಿಯೂ ಆರ್ಥಿಕವಾಗಿ ಆಶೀರ್ವದಿಸಲ್ಪಡ್ತೇವೆ, ನಿಮ್ಮ ಚಿತ್ತಾನುಸಾರವಾಗಿ ನಿಮ್ಮ ಇಷ್ಟಾನುಸಾರವಾಗಿ ಸೇವೆ ಮಾಡಿದ್ರೆ ಸಭೆಯು ಉಜ್ಜೀವಗೊಳ್ಳುತ್ತದೆ, ಬಹಳಷ್ಟು ಜನರು ಬರ್ತಾರೆ ಅಂದ್ಕೊಳ್ಳೋದು ಕರೆಕ್ಟೇ. ಒಂದು ವೇಳೆ ಬರದಿದ್ರೆ, ಒಂದು ವೇಳೆ ನೀವು ದಶಮ ಭಾಗ ಕೊಡ್ತಾ ಇದ್ದಾಗಿಯೂ ಆರ್ಥಿಕ ಸಮಸ್ಯೆ ತೀರದೆ ಹೆಚ್ಚಾಗುತ್ತಾ ಇದ್ರೆ, ಒಂದು ವೇಳೆ ದೇವರ ಚಿತ್ತಾನುಸಾರವಾಗಿ ಉದ್ಯೋಗ ಬಂದಾಗಿಯೂ ಕೂಡ ಉದ್ಯೋಗದಲ್ಲಿ ಈ ದಿನ ಅದರಲ್ಲಿ ನೀವು ಇರ್ತೀರೋ ಇರೋದಿಲ್ಲವೋ ಎಂಬ ಪರಿಸ್ಥಿತಿ ಧಾವಿಸಿದರೆ, ನೀವು ಆಶಿಸಿದ್ದಕ್ಕೆ ಬದಲಾಗಿ ಆಶಿಸಲಾರದೇ ಇರುವುದು ನಿಮ್ಮ ಉದ್ಯೋಗದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನಿಮ್ಮ ಆರೋಗ್ಯದಲ್ಲಾಗಿರಬಹುದು, ಧಾವಿಸುವುದೇ ಆದರೆ ಏನ್ ಮಾಡುತ್ತೀರಿ? ಹೇಗೆ ಪ್ರತಿಸ್ಪಂದಿಸುತ್ತೀರಿ? ಯಾರಿಗೆ ಪ್ರಶ್ನಿಸುತ್ತೀರಿ? ಇದು ಪ್ರಿಯರೇ ಅಬ್ರಹಾಮನ ಜೀವಿತದಲ್ಲಿ ಬಂದ ಸಮಸ್ಯೆ. ಹೇಳ್ತಿದ್ದೇನೆ ಸಹೋದರರೇ, ಈಗ ತಾನೇ ನೀವೆಲ್ಲರೂ ಕೈ ತೋರಿಸಿದ್ದೀರಿ. ಅದಕ್ಕಾಗಿ ಗೊತ್ತಾ? ದೇವರ ಚಿತ್ತದ ಪ್ರಕಾರ ನಾವು ಮಾಡುವುದಾದ್ರೆ ನಾವು ಬಹಳವಾಗಿ ಆಶೀರ್ವದಿಸಲ್ಪಡ್ತೇವೆ ಎಂದು ನೀವು ಕೈ ತೋರಿಸಿದ್ದೀರಿ. ಅದು ನಿಜವೇ ಅಲ್ಲವೋ? ಬಹಳವಾಗಿ ಆಶೀರ್ವದಿಸಲ್ಪಡ್ತೇವಲ್ಲವೋ? ಹಾಗಾದ್ರೆ ಅಬ್ರಹಾಮನು ಯಾಕೆ ದೇವರ ಚಿತ್ತದ ಪ್ರಕಾರ ಮಾಡಿದಾಗಿಯೂ ಹೋಗೆಂದು ಹೇಳಿದ ಸ್ಥಳಕ್ಕೆ ಹೋದಾಗಿಯೂ ಅಲ್ಲಿ ಭಯಂಕರವಾದ ಕ್ಷಾಮ ಎದುರಿಸಬೇಕಾಯ್ತು? ಅಷ್ಟು ಮಾತ್ರವಲ್ಲ, ಆದಾಮನಿಂದ ಅಬ್ರಹಾಮನವರೆಗೂ 2000 ವರ್ಷಗಳ ಕಾಲ ಕಳೆದಿತ್ತು ಎಂದು ಹೇಳಿದೇನಲ್ಲವೇ? ಈ 2000 ವರ್ಷಗಳ ಕಾಲಾವಧಿಯಲ್ಲಿ ಎಲ್ಲಾದರೂ ಕ್ಷಾಮ ಬಂದಿರೋದು ನೀವು ಗಮನಿಸಿದೀರಾ? ಎಲ್ಲಾದರೂ ಕಾಣಿಸುತ್ತಾ? ಎಲ್ಲಿಯೂ ಕಾಣಿಸಲ್ಲ. ಆದರೆ ಕ್ಷಾಮ ಕಾಣಿಸೋದೆಲ್ಲಿ ಅಂದರೆ, ದೇವರು ಒಬ್ಬ ವ್ಯಕ್ತಿಯನ್ನು, ಕುಟುಂಬವನ್ನು ಆರಿಸಿಕೊಂಡು ತಾನು ವಾಗ್ದಾನ ಮಾಡಿರುವಂತಹ ಭೂಮಿಗೆ ವಾಗ್ದಾನ ಹೊಂದಿಕೊಂಡಿರುವ ಆತ್ಮಿಕನು ಅಲ್ಲಿಗೆ ಹೋದಾಗ ಕ್ಷಾಮ ಬರುತ್ತೆ. ಅಂದರೆ ಅರ್ಥವೇನು? ಮೊದಲು ಯಾರಿಗೂ ಕಷ್ಟ ಬರಲಿಲ್ಲ, ಯಾರಿಗೂ ಕ್ಷಾಮ ಎದುರಾಗ್ಲಿಲ್ಲ. ಆದರೆ ಅಬ್ರಹಾಮನು ಇರುವ ಪ್ರಜೆಗಳಿಗೆ ಮಾತ್ರ ಕ್ಷಾಮ ಬಂದಿತು. ಕೆಲವೊಮ್ಮೆ ನೀವು ಏನ್ ಹೇಳ್ತೀರಿ ಗೊತ್ತಾ? ಯಾರಿಗೂ ಈ ಸಮಸ್ಯೆ ಬಂದಿಲ್ಲ, ಯಾರನ್ನೂ ಉದ್ಯೋಗದಿಂದ ತೆಗೆಯಲಿಲ್ಲ, ನನ್ನನ್ನೇ ತೆಗೆದಿದ್ದಾರೆ. ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಮಕ್ಕಳಾಗದೇ ಇರುವವರು ಒಬ್ರು ಇಲ್ಲ, ನನಗೊಬ್ಬಳಿಗೆ ಮಕ್ಕಳಿಲ್ಲ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಮದುವೆ ಆಗಿದೆ, ನನ್ನ ಮಗಳಿಗೆ ಮದುವೆ ಆಗ್ಲಿಲ್ಲ. ನಮ್ಮ ಮನೆಯಲ್ಲಿ ಇದುವರೆಗೂ ಯಾರಿಗೂ ಆಕ್ಸಿಡೆಂಟ್ ಆಗ್ಲಿಲ್ಲ, ನನಗೆ ಆಕ್ಸಿಡೆಂಟ್ ಆಗಿದೆ. ದೇವರನ್ನು ನಂಬಿರುವ ನನಗೆ ಯಾಕೆ ಆಕ್ಸಿಡೆಂಟ್ ಆಯಿತು? ದೇವರನ್ನು ನಂಬಿರುವ ನನ್ನ ಉದ್ಯೋಗ ಯಾಕೆ ಹೋಯ್ತು? ದೇವರನ್ನು ನಂಬಿರುವ ನನಗೆ ಯಾಕೆ ಮಕ್ಕಳಾಗ್ಲಿಲ್ಲ? ದೇವರನ್ನು ನಂಬಿರುವ ನಮ್ಮ ಕುಟುಂಬದಲ್ಲಿ ಯಾಕೆ ಹೀಗೆ ನಡೆಯಿತು ಎಂಬ ಈ ಪ್ರಶ್ನೆಗಳೆಲ್ಲ ನಿಮ್ಮನ್ನು ಬಹಳಷ್ಟು ಕಾಡಿಸುತ್ತವೆ. ಆದರೆ ಕೇಳಿ, ಒಂದು ವಸ್ತುವನ್ನೇ ಸಾಧಾರಣವಾಗಿ ಮನುಷ್ಯರು ಬಳಸಬೇಕಾದರೆ ಆ ವಸ್ತು ಮೊದಲು ಪರೀಕ್ಷಿಸಲ್ಪಡುತ್ತದೆ.
ಹಾಗೆಯೇ ದೇವರು ನಿಮ್ಮನ್ನು ತನಗೋಸ್ಕರ ಉಪಯೋಗಿಸಿಕೊಳ್ಳಬೇಕಂದುಕೊಂಡಾಗ ಖಂಡಿತವಾಗಿಯೂ ದೇವರು ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಾರೆ. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಅ ಪರ್ಸನ್ ಹೂ ಇಸ್ ನಾಟ್ ಟೆಸ್ಟೆಡ್ ಈಸ್ ನಾಟ್ ಟ್ರಸ್ಟೆಡ್. ಪರೀಕ್ಷಿಸಲ್ಪಡಲಾರದಂತಹ ವಿಶ್ವಾಸಿ ಉಪಯೋಗ ಆಗುವ ಅವಕಾಶ ಇರುವುದೇ ಇಲ್ಲ. ಯಾಕೋಬನೇ, ನಿನ್ನನ್ನು ನಾನು ಪರೀಕ್ಷಿಸಿದ್ದೇನೆ, ಇಕ್ಕಟ್ಟು ಎಂಬ ಪುಟದೊಳಗೆ ನಿನ್ನನ್ನು ಹಾಕಿ ನಾನು ಪರೀಕ್ಷಿಸಿದ್ದೇನೆ ಎಂದು ದೇವರು ಹೇಳ್ತಾರೆ. ಎಂತಹ ಪುಟದಲ್ಲಿ ಹಾಕಿ? ಇಕ್ಕಟ್ಟು ಎಂಬ ಪುಟದೊಳಗೆ ಹಾಕಿ. ಮತ್ತೆ ಅಬ್ರಹಾಮನಿಗೆ ಎಂಥ ಪುಟದಲ್ಲಿ ಹಾಕುತ್ತಾರೆ? ಕ್ಷಾಮ ಎಂಬ ಪುಟದೊಳಗೆ ಹಾಕಿ ಅವನನ್ನು ಪರೀಕ್ಷಿಸುತ್ತಿದ್ದಾರೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಆರ್ಥಿಕ ಸಮಸ್ಯೆ ಎಂಬ ಪರೀಕ್ಷೆ ಹಾದು ಹೋಗ್ತಾ ಇದ್ದೀರಾ? ದೇವರೇ, ಯಾಕೆ ಈ ಆರ್ಥಿಕ ಸಮಸ್ಯೆ, ಯಾಕೆ ಈ ಸಾಲ ನಾವು ಮಾಡಬೇಕಾಯ್ತು, ಏನಿದು ನಮ್ಮ ಪರಿಸ್ಥಿತಿ ಅನ್ನೋದಾದ್ರೆ ಕೇಳಿ, ದೇವರು ನಿಮ್ಮನ್ನು ಬಳಸಬೇಕಾದರೆ, ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳಬೇಕಾದರೆ ಖಂಡಿತವಾಗಿಯೂ ನಿಮ್ಮನ್ನು ಪರೀಕ್ಷಿಸ್ತಾರೆ. ಈ ದಿನ ನೀವು ಪರೀಕ್ಷೆಯಲ್ಲಿದ್ದೀರಿ. ಪರೀಕ್ಷೆ ಮುಗಿದಾದ ನಂತರ ಏನಾಗುತ್ತದೆ ಗೊತ್ತಾ? ನಿಮಗೆ ಪ್ರಮೋಷನ್ ಬಂದೇ ಬರುತ್ತದೆ ಎಂದು ಮರೆಯಬೇಡಿ. ಪ್ರಮೋಷನ್ ಬರುತ್ತದೆ, ಧೈರ್ಯದಿಂದಿರಿ. ಪರೀಕ್ಷೆಯಲ್ಲಿ ನೀವು ಗೆಲ್ಲುವುದಾದರೆ, 10th ಕ್ಲಾಸ್ ಪರೀಕ್ಷೆಯಲ್ಲಿ ಜಯ ಸಾಧಿಸುವುದಾದರೆ ಕಾಲೇಜ್ಗೆ ಹೋಗ್ತಾನೆ, ಕಾಲೇಜ್ ಪರೀಕ್ಷೆಯಲ್ಲಿ ಗೆಲ್ಲುವುದಾದರೆ ಯೂನಿವರ್ಸಿಟಿಗೆ ಹೋಗ್ತಾನೆ. ನೀವು ಕೂಡ ಪರೀಕ್ಷೆಯಲ್ಲಿ ಗೆಲ್ಲಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ. ಆರಂಭದಲ್ಲಿ ನೀವೆಲ್ಲರೂ ಕೈ ಎತ್ತಿ ತೋರಿಸಿದಿರಿ, ನೆನಪಿದೆಯಾ? ಎದಕ್ಕೆ ಕೈ ತೋರಿಸಿದಿರಿ ಗೊತ್ತಾ? ನಾವು ದೇವರ ಚಿತ್ತ ಮಾಡುವುದಾದರೆ ಅತ್ಯಧಿಕವಾಗಿ ಆಶೀರ್ವದಿಸಲ್ಪಡುತ್ತೇವೆ ಎಂದು ನಂಬುವಂತವರಿದ್ರೆ ಕೈ ತೋರಿಸಿ ಅಂದರೆ ತೋರಿಸಿದಿರಲ್ಲವೇ? ಹಾಗೆಯೇ ನಾವು ದೇವರ ಚಿತ್ತ ಮಾಡುವುದಾದರೆ ಬಹಳವಾಗಿ ಆಶೀರ್ವದಿಸಲ್ಪಡುತ್ತೇವೆ ಎಂಬ ನಂಬಿಕೆ ಇದೆ. ಒಂದು ವೇಳೆ ಆಶೀರ್ವದಿಸಲ್ಪಡದೇ ಇದ್ದರೆ ಏನ್ ಮಾಡ್ತೀರಿ ಹೇಳಿ? ಏನಂತೀರಿ? ಮೊಟ್ಟ ಮೊದಲು ಮಾಡುವುದೇನೆಂದ್ರೆ ಭಾನುವಾರದ ಆರಾಧನೆಗೆ ಬರುವುದನ್ನು ಡುಮ್ಮ ಹೊಡಿತೀರಿ. ಯಾರು ಹೋಗ್ತಾರೆ ಸಭೆಗೆ? ಏನು ಹೊಂದ್ಕೊಂಡೆ? ಗಂಡ ಹೆಂಡತಿಗೆ ಹಾಗೆ ಹೇಳ್ತಾನೆ, ಏನ್ ಹೊಂದ್ಕೊಂಡಿ? ಒಂದೇ ಸಮನೆ ಹೋಗುತ್ತೆ, ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಏನ್ ಹೊಂದ್ಕೊಂಡಿದ್ದೇವು ನಾವು? ನನಗೇನಾದ್ರೂ ಉದ್ಯೋಗ ಸಿಕ್ತಾ? ಪ್ರಮೋಷನ್ ಸಿಕ್ತಾ? ಆರ್ಥಿಕ ಸಮಸ್ಯೆ ತೀರಿದವೋ? ಕಷ್ಟ ತೀರಿದವೋ? ಸಭೆಗೆ ಹೋಗೋದ್ರಿಂದ, ಅಲ್ಲಿ ಕೂತ್ಕೊಳ್ಳೋದ್ರಿಂದ, ವಾಕ್ಯ ಕೇಳೋದ್ರಿಂದ, ಅಲ್ಲಿ ಪ್ರಾರ್ಥಿಸೋದ್ರಿಂದ ನಮ್ಗೆ ಏನ್ ದೊರಕಿತು? ಏನ್ ಸಾಧಿಸಿದೆವು ನಾವು? ನಾನು ಬರಲ್ಲ, ಸಭೆಗೆ ಬರಲ್ಲ ಅನ್ನುತ್ತಾರೆ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಸೈತಾನನು ಮಾಡುವುದೇನೆಂದ್ರೆ, ಯಾವ್ದಾದರೂ ಸಮಸ್ಯೆ ಬಂದಾಗ, ಕಷ್ಟ ಬಂದಾಗ ಮೊಟ್ಟ ಮೊದಲು ನಿಮಗೆ ಹೇಳೋದೇನೆಂದ್ರೆ, ಏನ್ ಮಾಡಿದಾನೆ ನಿಮ್ಮ ದೇವರು? ಇದು ಅವನು ಹಾಕುವ ಪ್ರಶ್ನೆ. ಯಾವತ್ತೇ ಆಗಲಿ ಸೈತಾನನು ನೀವು ಕಷ್ಟದಿಂದ, ಕಣ್ಣೀರಿನ ಕಣಿವೆ, ವ್ಯಾಧಿ, ಬಾಧೆ, ಆರ್ಥಿಕ ತೊಂದರೆ ಹಾದು ಹೋಗುವಾಗ, ಎದುರಿಸುತ್ತಿರುವಾಗ, ಬಹಳ ನಿರಾಶೆ, ನಿರುತ್ಸಾಹ ಹಾದು ಹೋಗುವಾಗ, ಸೈತಾನನು ಬಂದು ಏನ್ ಮಾಡಿದ್ದಾರೆ ನಿಮ್ಮ ದೇವರು ಎಂದು ಹೇಳುವಾಗ ಅವನಿಗೆ ಶಿಲುಬೆಯನ್ನು ತೋರಿಸಿರಿ, ಶಿಲುಬೆಯಲ್ಲಿ ನೇತಾಡುವಂತಹ ಯೇಸುವನ್ನು ತೋರಿಸಿರಿ. ಆತನು ನನಗೆ ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾನೆ, ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಇನ್ನು ಅದಕ್ಕಿಂತ ನನ್ನ ಜೀವಿತದಲ್ಲಿ ಮತ್ತೆ ಬೇರೆ ಏನು ಮಾಡುವ ಅವಶ್ಯಕತೆ ಇಲ್ಲ. ಕಷ್ಟ ಬರೋದು ನಿಮ್ಮೊಬ್ಬರಿಗೆ ಅಲ್ಲ ಸಹೋದರ ಸಹೋದರಿ, ಈ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ಬರ್ತವೆ. ಅಂದರೆ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು, ಹೊತ್ತೊತ್ತಿಗೆ ಕಷ್ಟ ಇದೆ. ನಿನಗೊಬ್ಬನಿಗೆ ಇಲ್ಲ ಕಷ್ಟ, ನಿನಗೊಬ್ಬಳಿಗೆ ಇಲ್ಲ ಕಷ್ಟ. ಯಾರಿಗಾದ್ರೂ ಬೇಕಾದ್ರೆ ತಟ್ಟಿ ಕೇಳಿ, ಅವರಿಗೂ ಕಷ್ಟಗಳಿವೆ, ಅವರಿಗೂ ಇಕ್ಕಟ್ಟು ಬಿಕ್ಕಟ್ಟಿವೆ, ಅವರಿಗೂ ವ್ಯಾಧಿ ಬಾಧೆಗಳಿವೆ, ಅವರ ಕುಟುಂಬದಲ್ಲಿ ಸಮಸ್ಯೆಗಳಿವೆ. ಆದರೆ ದಯವಿಟ್ಟು ಕೇಳಿ, ಅವರಿಗೂ ನಮಗಿರುವ ಡಿಫರೆನ್ಸ್ ಏನು ಗೊತ್ತಾ? ಅವರ ಕಷ್ಟ ಅವರೇ ಎದುರಿಸ್ತಿದ್ದಾರೆ, ನಮ್ಮ ಕಷ್ಟಗಳನ್ನು ನಮ್ಮೊಂದಿಗೆ ದೇವರು ಕೂಡ ಇದ್ದುಕೊಂಡು ಎದುರಿಸುತ್ತಿದ್ದಾರೆ ಎಂಬ ಈ ವಿಷಯ ಮಾತ್ರ ಮರೆಯಬೇಡಿರಿ. ಪರಿಶುದ್ಧನಾದ ತಂದೆಯೇ, ನಿಮ್ಮ ಸಹಕಾರವಿಲ್ಲದೆ, ನಿಮ್ಮ ಸಹಾಯವಿಲ್ಲದೆ, ನಿಮ್ಮ ಸಹವಾಸವಿಲ್ಲದೆ, ನಿಮ್ಮ ಚಿತ್ತವಿಲ್ಲದೆ ನಾವು ಏನೇ ಮಾಡಿದರೂ ಕೂಡ ಅದು ನಮಗೆ ಕ್ಷೇಮವಲ್ಲ ದೇವರೇ. ಈಗೋ ಈ ದಿನ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸ್ತಿದ್ದೇವೆ. ನಮ್ಮ ಜೀವಿತದಲ್ಲಿ ನಾವು ಮಾಡುವ ಪ್ರತಿ ಕೆಲಸ, ಪ್ರತಿ ಪ್ರಯಾಣ, ಪ್ರತಿ ಪ್ರಯತ್ನ, ಪ್ರತಿ ಪರಿಚರ್ಯ ಅದು ನಿಮ್ಮ ಚಿತ್ತವಾಗಿರಬೇಕು. ಹಾಗೆ ಮಾಡಲಾರದೆ ನಾವು ಬೇರೆ ಏನೇ ಮಾಡಿದ್ರು ಕೂಡ ಅದು ನಮ್ಮ ಜೀವಿತಕ್ಕೆ ದೇವರೇ ನೋವುಂಟು ಮಾಡುತ್ತೆ, ನಮ್ಮ ಕುಟುಂಬಕ್ಕೆ ಕಷ್ಟ ತರುತ್ತೆ, ನಮ್ಮ ಭವಿಷ್ಯವನ್ನು ಬೀದಿ ಪಾಲು ಮಾಡುತ್ತೆ. ಅದಕ್ಕಾಗಿಯೇ ಸೈತಾನನಿಗೆ ಅವಕಾಶ ಕೊಡಲಾರದೆ ನಿಮ್ಮ ಮೇಲೆ ಆಧಾರಗೊಂಡು ನಿಮ್ಮ ಚಿತ್ತವನ್ನೇ ಮಾಡಿ, ಕಷ್ಟವಾದ್ರೂ ಕೂಡ ಆ ಕಷ್ಟದಲ್ಲಿ ನೀವು ನಮ್ಮ ಸಂಗಡ ಇದ್ರೆ ಸಾಕು ದೇವರೇ. ಆರ್ಥಿಕ ತೊಂದರೆ ಇದ್ರೂ ಕೂಡ, ಅನಾರೋಗ್ಯ ಇದ್ರೂ ಕೂಡ ನೀನು ನಮ್ಮ ಸಂಗಡ ಇದ್ರೆ ಸಾಕು ದೇವರೇ. ನಾವು ಭದ್ರವಾಗಿ ಜೀವಿಸುತ್ತೇವೆ,
ನೀವಿರಲಾರದೆ ಈ ಲೋಕದಲ್ಲಿ ನಮಗೆ ಏನಿದ್ರು ಕೂಡ ಅದು ವ್ಯರ್ಥವೇ. ನೀವು ನಮ್ಮೊಂದಿಗಿದ್ದು ನಮ್ಮೊಂದಿಗೆ ಏನು ಇಲ್ಲದಿದ್ರು ಕೂಡ ಅದು ನಮಗೆ ಆಶೀರ್ವಾದಕರವಾಗಿದೆ, ಅದು ನಮಗೆ ಸಮೃದ್ಧಿಯಾಗಿದೆ ಎಂಬ ಈ ವಾಸ್ತವವನ್ನು ಗ್ರಹಿಸಿ ಈ ದಿನ ಮೊದಲುಗೊಂಡು ದೇವರೇ ನಿಮ್ಮನ್ನೇ ಹೊಂದಿಕೊಂಡು ಜೀವಿಸುವಂತಹ, ನಿಮಗೋಸ್ಕರವೇ ಜೀವಿಸುವ ಜೀವಿತ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.